ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ. ಆ ಸಣ್ಣ ಪುಟ್ಟ ತೊಂದರೆ ಏನಾಗುತ್ತೆ ಅಂದರೆ ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಉಪಶಮನವನ್ನು ನಾವು ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ತಪ್ಪದೇ ನೋಡಿ ಈ ಆರೋಗ್ಯದ ಒಂದು ಕಾರ್ಯಕ್ರಮ. ಇಡೀ ಭಾರತ ದೇಶದಲ್ಲಿ ಒಂದು ಹೊಸ ಜ್ವರ ಬಂದ್ಬಿಟ್ಟಿದೆ. ಈ ಜ್ವರದ ಹೆಸರನ್ನು ಕೇಳಿದಾಗ ಎಲ್ಲರಿಗೂ ಭಯ ಆಗುತ್ತೆ. ಎಲ್ಲರೂ ಮಸ್ಕಿಟೋ ನೆಟ್ಟನ್ನು ತೆಗೆದುಕೊಳ್ತಾ ಇದ್ದಾರೆ, ಎಲ್ಲರೂ ಮಸ್ಕಿಟೋ ಲಿಕ್ವಿಡೇಟರ್ನ ತೆಗೆದುಕೊಳ್ತಾ ಇದ್ದಾರೆ. ಹೌದು, ನಾನು ಡೆಂಗು ಬಗ್ಗೆ ಮಾತಾಡ್ತಾ ಇದ್ದೀನಿ. ಡೆಂಗು ಅಥವಾ ಡೆಂಗಿ ಅಂತ ಹೇಳ್ತೀವಿ. ಅದಕ್ಕೆ ಆ ವಿಚಾರದಲ್ಲಿ ಮಾತನಾಡೋಕ್ಕೆ ನಮ್ಮ ಸ್ಟುಡಿಯೋನಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಬಂದಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ನಿರಂಜನ್ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಈ ಡೆಂಗಿ ಅಥವಾ ಡೆಂಗು ಈ ಒಂದು ಪದ, ಈಗ ನಾವು ಎಲ್ಲರೂ ಡೆಂಗು ಜ್ವರ ಅಂತ ನಾವು ಹೇಳ್ತೀವಿ. ಅದನ್ನ ನಿಜವಾದ ಪ್ರೊನೌನ್ಸಿಯೇಷನ್ ಏನು? ನಾವು ಅದನ್ನ ಡೆಂಗಿ ಫೀವರ್ ಅಂತ ಕರಿತೇವೆ. ಇದು ಯು ಇರೋದ್ರಿಂದ ಅನೇಕ ಜನರು ಡೆಂಗು ಅಂತ ಕರೀತಾರೆ. ಬಟ್ ಇನ್ ಮೆಡಿಕಲ್ ಟರ್ಮ್ಸ್ ವಿ ಕಾಲ್ ಇಟ್ ಡೆಂಗಿ ಫೀವರ್. ಡೆಂಗಿ ಫೀವರ್, ಅದು ಯು ಅಲ್ಲಿ ಸೈಲೆಂಟ್ ಅಂತ ಕಾಣಿಸುತ್ತೆ. ಓಕೆ, ಡೆಂಗಿ ಫೀವರ್. ಓಕೆ, ಈಗ ನಾವು ನಿರಂಜನ್ ಅವರೇ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ, ಅಟ್ಲೀಸ್ಟ್ ವೆನ್ ಐ ವಾಸ್ ಯಂಗರ್, ಜ್ವರವಾಗಿತ್ತು. ಫೀವರ್ ವಾಸ್ ಜಸ್ಟ್ ಫೀವರ್ ವೆನ್ ಐ ವಾಸ್ ಸ್ಮಾಲ್. ಫೀವರ್ ವಾಸ್ ನಥಿಂಗ್ ಮೋರ್ ದೆನ್ ದಟ್. I mean, nobody need to be scared of the word fever. It just came. If you were tired or if you had some kind of very rough day that day, or probably ಒಂದು ತಣ್ಣೀರು ಸ್ನಾನ ಮಾಡಿ ಗಾಳಿನಲ್ಲಿ ಹೋದಾಗ ಅಥವಾ ಒಂದು ಕಷ್ಟಪಟ್ಟು ಒಂದು ಕೆಲಸ ಮಾಡಿದಾಗ, ಒಂದೇ ಜಾಗದಲ್ಲಿ ಏನಾದರೂ ಒಂದು ಮಾಡಿದಾಗ ಜ್ವರ ಬರ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ನಾವು ತೆಗೆದುಕೊಂಡಾಗ ಜ್ವರ ಎಂಬತಕ್ಕಂಥದ್ದು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಯು ನೆವರ್ ನೋ ವಿಚ್ ಡೈರೆಕ್ಷನ್ ದ ಫೀವರ್ ಇಸ್ ಗೋಯಿಂಗ್ ಟು ಟೇಕ್. ಈ ಡೆಂಗು ಜ್ವರಗೂ ಈ ಬೇರೆ ಜ್ವರ, ಸಾಮಾನ್ಯವಾಗಿರ್ತಕ್ಕಂಥ ಜ್ವರಕ್ಕೂ ನಮಗೆ ವ್ಯತ್ಯಾಸ ಏನು ಅಂತ ಗೊತ್ತು. ಆದರೆ ಈ ಡೆಂಗು ಜ್ವರ ಯಾವ ರೀತಿ ಶುರು ಆಗುತ್ತೆ, ಯಾವ ಮಸ್ಕಿಟೋ, ಈಗ ಎಲ್ಲರಿಗೂ ಗೊತ್ತು ಅದು ಒಂದು ಸೊಳ್ಳೆಯಿಂದ ಶುರುವಾಗುತ್ತೆ ಅಂತ. ಆ ಸೊಳ್ಳೆಯ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಈ ಡೆಂಗಿ ಫೀವರ್ ಅಥವಾ ಡೆಂಗಿ ಜ್ವರ ಅಂತಕ್ಕಂಥದ್ದು ಈ ಏಡಿಸ್ ಈಜಿಪ್ಟೈ ಈ ಜಾತಿಯ ಒಂದು ಸೊಳ್ಳೆಯಿಂದ ಹರಡುತ್ತೆ. ಈ ಸೊಳ್ಳೆ ಎಂಬತಕ್ಕಂಥದ್ದು ಇಟ್ ಈಸ್ ಅ ವೆಕ್ಟರ್ ಫಾರ್ ದಿಸ್ ಡಿಸೀಸ್. ಈ ಒಂದು ಸೊಳ್ಳೆ ಇನ್ಫೆಕ್ಟ್ ಆದರೆ ಅದರಲ್ಲಿ ಈ ವೈರಸ್, ಇಫ್ ಇಟ್ ಇಸ್ ಮಲ್ಟಿಪ್ಲೈಯಿಂಗ್, ಅದು ನಮ್ಮನ್ನು ಕಚ್ಚಿದಾಗ ಆ ವೈರಸ್ ನಮ್ಮಲ್ಲಿ ಬರುತ್ತೆ. ಸೊ ವೆನ್ ಇಟ್ ಬೈಟ್ಸ್ ಅ ಹ್ಯೂಮನ್, ಇಟ್ ಟ್ರಾನ್ಸ್ಮಿಟ್ಸ್ ದಟ್ ವೈರಸ್ ಟು ದಟ್ ಹ್ಯೂಮನ್. ಸೊ ಅದರಿಂದಾಗಿ ನಮಗೆ ಈ ಡೆಂಗಿ ವೈರಸ್ ನಮ್ಮ ದೇಹದಲ್ಲಿ ಹೋಗುತ್ತೆ. ದಟ್ ಈಸ್ ಅನ್ RNA ವೈರಸ್. ಅದರಿಂದಾಗಿ ಈ ಸೊಳ್ಳೆಯಿಂದ ನಮಗೆ ಡೆಂಗಿ ಜ್ವರ ಬರುವಂಥದ್ದಾಗಿದೆ. ಈಗ ಸೊಳ್ಳೆ ಎಂಬತಕ್ಕಂಥದ್ದನ್ನು ನಾವು ತೆಗೆದುಕೊಂಡಾಗ, ಅಥವಾ ನೊಣ, ಹೌಸ್ ಫ್ಲೈಸ್ ಆ್ಯಂಡ್ ಮಸ್ಕಿಟೋಸ್, ಇದನ್ನು ತೆಗೆದುಕೊಂಡಾಗ ಅದು ಸಾಧಾರಣವಾಗಿ ಜನರಲಿ ಒಂದು ಕೊಳೆ ಒಂದು ಪ್ರದೇಶ ಇರ್ಬೋದು, ಅಥವಾ ಕೊಳ್ತಿರ್ತಕ್ಕಂಥ ನೀರು ಇರ್ಬೋದು, ಸ್ಟ್ಯಾಗ್ನೆಂಟ್ ವಾಟರ್ ಅಂತ ಹೇಳ್ತೀವಿ. ಈ ಒಂದು ಸೊಳ್ಳೆ ಯಾವ ಪ್ರದೇಶದಿಂದ, ಯಾವ ಒಂದು ಪರಿಸರದಿಂದ ಬರ್ತದೆ ಇವರೇ? ಈಗ ನೋಡಿ, ಇದು ಆಫ್ರಿಕಾ ದೇಶದಲ್ಲಿ ತುಂಬಾ ಕಾಣ್ತೇವೆ ಈ ಡೆಂಗಿ ಜ್ವರದ ಕೇಸಸ್ನ. ಈಗೀಗ ಅದು ಇಂಡಿಯಲ್ಲೂ ತುಂಬ ಕಾಣಿಸ್ಕೊಳ್ತಾ ಇದೆ. ಸೊ ಇದು ಮುಖ್ಯವಾಗಿ ಅನ್ಹೈಜಿನಿಕ್ ಎನ್ವೈರ್ಮೆಂಟ್ ಏನಂತೀವಿ, ಎಲ್ಲಿ ನೀರು ನಿಂತ್ಕೊಳ್ಳುತ್ತೋ ಅಲ್ಲಿ ಇಟ್ ಈಸ್ ಐಡಿಯಲ್ ಪ್ಲೇಸ್ ಫಾರ್ ದ ಮಸ್ಕಿಟೋಸ್ ಟು ಬ್ರೀಡ್. ಅಲ್ಲಿ ಸೊಳ್ಳೆಗಳು ಮೊಟ್ಟೆಯನ್ನು ಹಾಕಿ ಅನೇಕ ಸೊಳ್ಳೆಗಳನ್ನು ಉತ್ಪನ್ನ ಮಾಡುತ್ತೆ. ಸೊ ವಿ ಶುಡ್ ನೆವರ್ ಅಲೌ ಸ್ಟ್ಯಾಗ್ನೆಂಟ್ ವಾಟರ್. ಎನಿ ಸ್ಟ್ಯಾಂಡಿಂಗ್ ವಾಟರ್ ಇಸ್ ಅನ್ ಐಡಿಯಲ್ ಬ್ರೀಡಿಂಗ್ ಗ್ರೌಂಡ್ ಫಾರ್ ದೀಸ್ ಮಸ್ಕಿಟೋಸ್. ಈಗ ನಮ್ಮ ಭಾರತ ದೇಶದಲ್ಲಿ, ಅಟ್ಲೀಸ್ಟ್ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ನಾವು ನೋಡ್ತೀವಿ, ಒಂದು ವೇಳೆ ನಮ್ಮ ಮನೆ ಮುಂದ್ಗಡೆ ನೀರು ನಿಂತಿರ್ತಕ್ಕಂಥ ಒಂದು ಪ್ರದೇಶ ಇದ್ದಂಥ ಪಕ್ಷದಲ್ಲಿ ಅದು ನಮ್ಮ ಮನೆಗೆ ಸಂಬಂಧಪಟ್ಟಿದ್ದಲ್ಲ ಎಂಬತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತದೆ. ಆದರೆ ನಮಗೆ ಗೊತ್ತಿಲ್ಲ, ಅಲ್ಲೇ ಈ ರೀತಿಯಾದ ಸೊಳ್ಳೆಗಳು ಮೊಟ್ಟೆ ಇಟ್ಟು ಅದು ರಾತ್ರಿನಲ್ಲಿ ಹಾರಿ ಸ್ಟ್ರೇಟಾಗಿ ನಮ್ಮನೆಗೆ ಬಂದು ನಮ್ಮನ್ನೇ ಕಚ್ಚುತ್ತೆ ಅಲ್ವೇ? ಸೊ ಕೀಪ್ ಯುವರ್ ಎನ್ವೈರ್ಮೆಂಟ್ ಕ್ಲೀನ್. ಡು ನಾಟ್ ಲೆಟ್ ವಾಟರ್ ಬಿ ಸ್ಟ್ಯಾಗ್ನೆಂಟ್ ಎನಿವೇರ್ ಇನ್ ಅಂಡ್ ಅರೌಂಡ್ ಯುವರ್ ಹೌಸ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವೇ?
ಯಾಕೆ ಇದನ್ನ ನಮಗೆ ಆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಭಾವನೆ ಬರೋದಿಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಅದು ಚರಂಡಿ ಆಗಿರ್ಬೋದು, ಒಳ ಚರಂಡಿ ಆಗಿರ್ಬೋದು, ನೀರನ್ನು ನಾವು ಯಾವಾಗಲೂ ಶುದ್ಧವಾಗಿ ಇಟ್ಕೋಬೇಕು ಅಂತ. ಸೊ ಈಗ ಇದು ಶುರು ಆಗುವ ರೀತಿ ಏನು? ನಮ್ಮ ಮೈಯಲ್ಲಿ ಅದು ಜ್ವರ ಬರ್ತದೆ, ಎಷ್ಟು ದಿನ ಜ್ವರ ಬರ್ತದೆ, ಆ ಜ್ವರ ಹೇಗಿರ್ತದೆ? ಈ ಡೆಂಗಿ ಜ್ವರ ನಾ ಹೇಳಿದ ಹಾಗೆ ಈ ವೈರಸ್ ನಮ್ಮ ದೇಹದಲ್ಲಿ ಹೊಕ್ಕಾಗ ಅದು ಮಲ್ಟಿಪ್ಲೈ ಆಗುತ್ತೆ. ಇಟ್ ಮಲ್ಟಿಪ್ಲೈಸ್ ಇನ್ ದ ಬ್ಲಡ್ ಸ್ಟ್ರೀಮ್ ಆ್ಯಂಡ್ ಇದು ನೋಡ್ತೇವೆ ಬೇರೆ ಇತರ ಆರ್ಗನ್ಸ್ಗಳಿಗೂ ಕೂಡ ಸ್ಪ್ರೆಡ್ ಆಗ್ಬೋದು, ನಮ್ಮ ಮೆದುಳಿಗೆ, ಲಿವರ್ಗೆ. ಸೊ ಇದು ಸ್ಪ್ರೆಡ್ ಆಗಿ ಅಲ್ಲಿ ವಾಸವಾಗಿ ಇಟ್ ಮಲ್ಟಿಪ್ಲೈಸ್. ಈಗ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಒಬ್ಬ ಸ್ವಂತದ ಹುಡುಗನಿಗೂ ಕೂಡ ಡೆಂಗು ಜ್ವರ ಬಂತು. ಇಟ್ ಸ್ಟಾರ್ಟೆಡ್ ಆಫ್, ಒಂದಿನ ಅವನಿಗೆ ಜ್ವರ ಬಂತು, ಆಮೇಲೆ ಕಾಲು ನೋವು, ಕೈ ನೋವು ಅಂತ ಹೇಳಕ್ಕೆ ಶುರು ಮಾಡ್ದ. ಆಮೇಲೆ ವೆನ್ ಹಿ ಸ್ಟಾರ್ಟೆಡ್ ಈಟಿಂಗ್ ಹಿ ಸ್ಟಾರ್ಟೆಡ್ ವಾಮಿಟಿಂಗ್. ಹೌದು, ಚೆನ್ನಾಗಿ ಊಟ ಮಾಡ್ತಾನೆ ಪಾಪ ಹುಡುಗ, ಸ್ವಲ್ಪ ದಿನ ಆದಮೇಲೆ ಆ ವಾಂತಿ ಬಂದ್ಬಿಡ್ತದೆ. ಇದೆಲ್ಲ ಲಕ್ಷಣಗಳ? ಹೌದು. ಈ ವೈರಸ್ ಹೋದಾಗ ನಮ್ಮ ದೇಹ ಇದಕ್ಕೆ ಪ್ರತಿಕ್ರಿಯಿಸುತ್ತೆ. ದೇರ್ಸ್ ಎ ರಿಯಾಕ್ಷನ್. ಅದಕ್ಕೆ ತಾನೇ ನಾವು ಇನ್ಫ್ಲಮೇಷನ್ ಅಂತ ಕರಿತೇವೆ. ಸೊ ಈ ಇನ್ಫ್ಲಮೇಟ್ರಿ ಪ್ರಾಸೆಸ್ಸಿಂದಾಗಿ ಅನೇಕ ಚೇಂಜಸನ್ನು ನಾವು ಕಾಣ್ಬೋದು. ನಮ್ಮ ದೇಹದ ತಾಪಮಾನ ಮೇಲೋಗುತ್ತೆ. ವಿ ಗೆಟ್ ಅ ಫೀವರ್. ಈಗ ನಾನು ಸ್ವಲ್ಪ ಇದು ನನ್ನ ಒಂದು ಸ್ವಂತ ಅನಿಸಿಕೆ. ದಿಸ್ ಇಸ್ ಮೈ ಓನ್ ಪರ್ಸನಲ್ ಒಪಿನಿಯನ್. ಐ ಮೈಟ್ ಬಿ ರಾಂಗ್ ಆಲ್ಸೋ, ಆ್ಯಂಡ್ ದಟ್ ಇಸ್ ವೈ ಐ ಆಮ್ in a position to ask somebody who knows this rather than me coming out with that. I've seen that the small children, chikka maklu, they are kind of more affected to dengue than big people. I mean, it's very rare. It's very rare that recently one very senior filmmaker was told that he also had this fever. Just a few days back, he passed away because of dengue fever. So, ನಾನು ಕೇಳ್ತಕ್ಕಂಥದ್ದು, ಯಾಕೆ ಇದು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಬರೋ ಥರ ಇದೆ? ಐ ಡೋಂಟ್ ನೋ, ಸೊ ಯು ಹ್ಯಾವ್ ಟು ಕರೆಕ್ಟ್ ಮೀ. ಏನಂದರೆ ವಿ ಕ್ಯಾನ್ ಥಿಂಕ್ ಆಫ್ ದರ್ ಇಮ್ಯೂನ್ ಸ್ಟೇಟಸ್. ಈ ವೈರಸ್ ಅನ್ನೋದು ಚಿಕ್ಕ ಮಕ್ಕಳು, ಈಗ ನೋಡಿ ಕೆಲವರು ರಾತ್ರಿ ಮಲಗಿರ್ಬೇಕಾದ್ರೆ ದೇ ವಿಲ್ ನಾಟ್ ಕವರ್ ದೆಮ್ಸೆಲ್ಸ್ ಪ್ರಾಪರ್ಲಿ. ಅವರು ಒದ್ದಾಡ್ತಾ ಇರ್ತಾರೆ, ದೇರ್ ಹ್ಯಾಂಡ್ ಆ್ಯಂಡ್ ಲೆಗ್ಸ್ ಆರ್ ಎಕ್ಸ್ಪೋಸ್ಡ್. ಆವಾಗ ದೇ ಆರ್ ಮೋರ್ ಪ್ರೋನ್ ಫಾರ್ ಮಸ್ಕಿಟೋ ಬೈಟ್ಸ್. ಆ ಕಚ್ಚಿಸ್ಕೊಂಡಾಗ ದೇರ್ ಇಮ್ಯೂನ್ ಸಿಸ್ಟಮ್ ಇಸ್ ಆಲ್ಸೋ ನಾಟ್ ದ್ಯಾಟ್ ಸ್ಟ್ರಾಂಗ್. ಸೊ ದೇ ಈಸಿಲಿ ಕ್ಯಾಚ್. ಈ ಸೊಳ್ಳೆ ಬಂದು ಯಾವ ಸಮಯದಲ್ಲಿ ಕಚ್ಚಬೇಕು ಅಂತ ಏನಾದರೂ ಇದೆಯಾ? ಆ ಥರ ಇಲ್ಲ. ಯು ಕ್ಯಾನ್ ಗೆಟ್ ಇನ್ಫೆಕ್ಟೆಡ್ ಎನಿ ಟೈಮ್. ಓಕೆ, ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಡೆಂಗಿ ಜ್ವರ, ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ವೆಲ್ಕಮ್ ಬ್ಯಾಕ್. ಡೆಂಗಿ ಜ್ವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಒಂದು ಪದ ಪೋಷಕರಿಗೆ, ದೊಡ್ಡವರಿಗೆ, ಚಿಕ್ಕವರಿಗೂ ಎಲ್ಲರಿಗೂ ಭಯ ತರ್ತಕ್ಕಂಥ ಒಂದು ಪದ. ಬನ್ನಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಳ್ಳೋಣ. ಏಕೆಂದರೆ ಮಾಹಿತಿ ಇದ್ದಾಗ ಈ ರೋಗವನ್ನು ತಡೆಗಟ್ಬೋದು ಅಂತ. ಈಗ ಸೊಳ್ಳೆಯಿಂದ ಬರ್ತಾ ಇದೆ. ಮನೆಗಳಿಗೆ ಮೆಶ್ ಡೋರ್, ಕಿಟಕಿಗಳಿಗೆ ಮೆಶ್ ಹಾಕಿ, ಮಸ್ಕಿಟೋ ರೆಪೆಲೆಂಟ್ಸ್ ಅಂತ ನಾವು ಏನೇನೋ ಕಂಪನಿಗಳು ಹೆಸರುಗಳೆಲ್ಲ ಇವೆ, ಒಂದು ಸ್ಪ್ರೇ ಯಾವುದಾದ್ರೂ ಹಾಕಿ ಅದನ್ನು ಇಟ್ಕೊಳ್ಳೋದು ಸಾಮಾನ್ಯ. ಆದರೆ ಶುದ್ಧತೆಯನ್ನು ಮೊದಲಿಂದನೇ ನಾವು ಕಾಪಾಡ್ಕೊಂಡ್ಬಿಟ್ರೆ, ನಮ್ಮ ಪರಿಸರ, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಪರಿಸರವನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಅಲ್ವೇ? ಹೌದು. ಈಗ ನಾವು ನೀರನ್ನು ನಿಲ್ಲಿಕ್ಕೆ ಬಿಟ್ಟರೆ ಅದು ಇಟ್ ಕ್ರಿಯೇಟ್ಸ್ ಎ ಬ್ರೀಡಿಂಗ್ ಗ್ರೌಂಡ್. ಸೊಳ್ಳೆಗಳು ಬಂದು ಅಲ್ಲಿ ಮೊಟ್ಟೆ ಹಾಕಿ ಇಟ್ ಮಲ್ಟಿಪ್ಲೈಸ್ ಅ ಲಾಟ್. ಸೊ ಇದನ್ನು ನಾವು ತಡೆಗಟ್ಟಬೇಕಾಗುತ್ತೆ. ಸೊ ವೆನ್ ದರ್ ಇಸ್ ನೋ ಗ್ರೌಂಡ್ ಫಾರ್ ದ ಮಸ್ಕಿಟೋಸ್ ಟು ಗ್ರೋ, ಆವಾಗ ಈ ಸೊಳ್ಳೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಇನ್ಫೆಕ್ಷನ್ ಸಂಖ್ಯೆ ಕೂಡ ಭಾಳ ಕಡಿಮೆ ಆಗುತ್ತೆ. ಧನ್ಯವಾದ. ಈಗ ನಾನು ಈಗಾಗಲೇ ನೀವು ಹೇಳ್ತಾ ಇದ್ರಿ ವಿರಾಮಕ್ಕೆ ಹೋಗುವ ಮುನ್ನ, ಅದು ಜ್ವರ ಶುರು ಆಗುತ್ತೆ. ಇಟ್ ವಿಲ್ ಜಸ್ಟ್ ಕಮ್ ಆಸ್ ಅ ಫೀವರ್ ಒನ್ ಡೇ. ಯು ಜಸ್ಟ್ ಹೋಪಿಂಗ್ ದಟ್ ಇಟ್ಸ್ ಜಸ್ಟ್ ಅನ್ ಆರ್ಡಿನರಿ ಫೀವರ್. ಎಲ್ರಿಗೂ ಇದು ಬರೀ ಒಂದು ಜ್ವರ ಹೋಗ್ಬಿಡ್ತದೆ ಸಾಯಂಕಾಲ ಅಂತ. ಇಸ್ ಇಟ್ ಅ ಕಂಟಿನ್ಯೂಯಸ್ ಫೀವರ್ ಆರು ಬಿಟ್ಟು ಬಿಟ್ಟು ಬರುತ್ತಾ? ಇದು ಯೂಶ್ವಲಿ ಇಟ್ಸ್ ಅ ಕಂಟಿನ್ಯೂಸ್ ಫೀವರ್. ಇದರಲ್ಲಿ ಡೆಂಗಿ ಫೀವರ್ ಅನ್ನು ನೋಡುವಾಗ ಇಟ್ ಹ್ಯಾಸ್ ಸಮ್ ಸ್ಟೇಜಸ್. ಸೊ ಇದು ಮೊದಲು ನಮಗೆ ಕಾಣಿಸ್ಕೊಳ್ಳೋದು ಹೈ ಟೆಂಪ್ರೇಚರ್, ಅಂದರೆ ಜ್ವರ. ಆಲ್ಮೋಸ್ಟ್ ಅಬೌಟ್ 104 ಡಿಗ್ರಿ ಫಾರೆನ್ಹೀಟ್ ಜ್ವರ ನಾವು ಕಾಣ್ತೇವೆ. ಈಗ ಈ ಜ್ವರ ಅಂತ ನಾವು ಹೇಳಿದಾಗ ನಂಗೆ ಚೆನ್ನಾಗಿ ಐ ರಿಮೆಂಬರ್ ರೀಡಿಂಗ್ ಇಟ್ ಸಮ್ವೇರ್, ಲೈಕ್ ಜ್ವರ ಜಾಸ್ತಿ ಆಗಿಬಿಟ್ರೆ ಅದು ಮೆದುಳಿಗೂ ಹೋಗ್ಬಿಡ್ತದೆ, ಫಿಟ್ಸ್ ಬರ್ಬೋದು, ಶೀಜರ್ಸ್ ಬರ್ಬೋದು ಅಂತ ನಾವು ನೋಡ್ತೀವಿ. ಅದು
ಡೆಂಗಿ ಜ್ವರದ ಒಂದು ವಿಷಯನೂ ಇರಬಹುದು. ಇಟ್ ಮೈಟ್ ಬಿ ಡೆಂಗಿ ರೀಸನ್ ಆಲ್ಸೋ. ಬಟ್ ವಾಟ್ ಐ ಆಮ್ ಆಸ್ಕಿಂಗ್ ಇಸ್ ಲೈಕ್ 104, won't it be very hard on the children? ಹೌದು, ಎಸ್ಪೆಷಲಿ ಈಗ ಮಕ್ಕಳನ್ನು ನೋಡಬೇಕಾದ್ರೆ ಅವರಲ್ಲಿ ಫೆಬ್ರೈಲ್ ಸೀಜರ್ಸ್ ಅಂತ ಆಗುತ್ತೆ. ಸೊ ಜ್ವರ ತುಂಬ ಆಗಿ ಅದರಿಂದ ಅವರ ಮೆದುಳಲ್ಲಿ ದರ್ಸ್ ಇಂಪೇರ್ಡ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ, ಆವಾಗ ಅವರಿಗೆ ಸೀಜರ್ಸನ್ನು ಕಾಣ್ತೇವೆ. ಯೂಶಲಿ ಇನ್ ಅಡಲ್ಟ್ಸ್ ದರ್ಸ್ ಎ ಗುಡ್ ಥರ್ಮೋ ರೆಗ್ಯುಲೇಷನ್, ಅಂದರೆ ನಮ್ಮ ಬಾಡಿಯ ತಾಪಮಾನವನ್ನು ಚೆನ್ನಾಗಿ ರೆಗ್ಯುಲೇಟ್ ಮಾಡ್ಬೋದು. ಆದರೆ ಮಕ್ಕಳಲ್ಲಿ ತುಂಬ ಜ್ವರ ಬಂದಾಗ ದೇರ್ಸ್ ಆಲ್ವೇಸ್ ಅ ಬಿಗ್ ಚಾನ್ಸ್ ಆಫ್ ಸೀಜರ್ಸ್, ಅಂದರೆ ಫಿಟ್ಸ್ ಬಂದಂಗೆ ಅವ್ರಿಗಾಗುತ್ತೆ. ಈಗ ಒಂದು ಪ್ರಶ್ನೆ ಇಲ್ಲಿ, ಒನ್ ವೆರಿ ಪ್ರಾಕ್ಟಿಕಲ್ ಕ್ವೆಶ್ಚನ್ ದಟ್ ಐ ವಾಂಟ್ ಟು ಪೋಸ್ ಟು ಯು ಆ್ಯಂಡ್ ದಿ ವ್ಯೂವರ್ಸ್ ಹಿಯರ್. ಇಫ್ ವಿ ಆರ್ ವೆರಿ ಸ್ಟ್ರಾಂಗ್, ಓಕೆ, ಈಗ ನಾನು ತುಂಬ ಬಲಶಾಲಿಯಾಗಿದ್ದೀನಿ, if I'm having a great body and a good 8 packs, I don't have 8 packs, I have a family pack here. So, suppose we have good health, nobody can beat us. I mean, in other words, ನಮ್ಮ ಒಂದು ಇಮ್ಯುನಿಟಿ, ನಮ್ಮ ಒಂದು ಆರೋಗ್ಯ, ನಮ್ಮ ಮಕ್ಕಳಿಗೆ ನಾವು ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ, ಪ್ರೋಟೀನ್ಸ್, ವಿಟಮಿನ್ಸ್, ಹಾಲು, ಮೊಟ್ಟೆ ಏನೇನು ಕೊಡಬೇಕು ಎಲ್ಲ ಸಮಯಕ್ಕೆ ಸರಿಯಾಗಿ ಆ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಊಟ ಕೊಟ್ಟರೆ the immune system would definitely stop this ಅಲ್ವೇ? ಹೌದು, ಈಗ ನೋಡಿ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರೋದ್ರೆ ವಿ ಕ್ಯಾನ್ ರೆಸಿಸ್ಟ್ ಸೋ ಮೆನಿ ಇನ್ಫೆಕ್ಷನ್ಸ್. ಇದೊಂದೇ ಅಲ್ಲ, ಈಗ ಒಳ್ಳೆ ಆಹಾರ, ಬ್ಯಾಲೆನ್ಸ್ ಡಯಟ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್, ಅದೆಲ್ಲವನ್ನು ತಗೊಂಡ್ರೆ ಅವರ್ ಇಮ್ಯುನಿಟಿ, ಅಂದರೆ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೇವೆ, ಅದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆವಾಗ ವಿ ಕ್ಯಾನ್ ವಿತ್ಸ್ಟ್ಯಾಂಡ್ ಇನ್ಫೆಕ್ಷನ್ಸ್. ಈಗ ಸಣ್ಣ ಸಣ್ಣ ಇನ್ಫೆಕ್ಷನ್ನ ನಾವು ಈಸಿಯಾಗಿ ಓವರ್ಕಮ್ ಮಾಡ್ಬೋದು. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು, ವಾಟ್ ಸ್ಟೇಟ್ಮೆಂಟ್ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಈಗಿನ ಕಾಲದಲ್ಲಿ. ದ ಟ್ರೆಂಡ್ ಇಸ್ ದಟ್ ವಿ ಆರ್, ಅವರ್ ಇಮ್ಯುನಿಟಿ ಇಸ್ ನಾಟ್ ಲೈಕ್ ವಾಟ್ ಇಟ್ ಯೂಸ್ ಟು ಬಿ. ಅಟ್ ಲೀಸ್ಟ್ ಪ್ರಾಬಬ್ಲಿ ಬ್ಲೇಮ್ ಇಟ್ ಆನ್ ದಿ ಕ್ವಾಲಿಟಿ ಆಫ್ ದ ಫುಡ್ ಆರ್ ಎನ್ವೈರ್ಮೆಂಟ್ ಆರ್ ವಾಟ್ ಎವರ್ ಇಟ್ ಇಸ್, ಬಟ್ ಅವರ್ ಇಮ್ಯುನಿಟಿ ಹಸ್ ಕಮ್ ಡೌನ್ ಅಂಡ್ ದಟ್ ಇಸ್ ವೈ ವಿ ಆರ್ ಅಟ್ರಾಕ್ಟಿಂಗ್ ಆಲ್ ದಿಸ್ ಫಾರಿನ್ ಡಿಸೀಸ್. ಅಟ್ಲೀಸ್ಟ್ ಈ ಹೊರದೇಶದಿಂದ ಬಂದಿರತಕ್ಕಂಥ ಜ್ವರಗಳು ಅದರಿಂದ ಬರ್ತಾ ಇದೆ ಅಲ್ವೇ? ಆ ಪೋಷಕರಲ್ಲಿ ಇದು, ಬಿಫೋರ್ ವಿ ಗೆಟ್ ಎನಿ ಮೋರ್ ಡೀಪರ್ ಇನ್ ಟು ಡೆಂಗು, ಆರ್ ಯು ಗಿವಿಂಗ್ ನ್ಯೂಟ್ರಿಷಿಯಸ್ ಫುಡ್ ಟು ಯುವರ್ ಚಿಲ್ಡ್ರನ್? ಮೊಟ್ಟೆ, ಹಾಲು, ಈ ರೀತಿಯಾಗಿರ್ತಕ್ಕಂಥ ಹಣ್ಣು ಹಂಪಲ, ತರಕಾರಿ ಇದೆಲ್ಲ ಕೊಡ್ತಾ ಇದ್ದೀರಾ? ಸೊಪ್ಪು ಕೊಡ್ತಾ ಇದ್ದೀರಾ ಎಂಬತಕ್ಕಂಥ ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಮುಂದುವರಿಸಿ. ಈಗ ಸೊಳ್ಳೆ ಕಚ್ಚಿದೆ, ಮಗುಗೆ ಸ್ಪೈಕಿಂಗ್ ಜ್ವರ ಬರ್ತಾ ಇದೆ, 104, 103 ಬರ್ತಾ ಇದೆ. ವೆನ್ ಶುಡ್ ವಿ ಪ್ರೆಸ್ ದ ಪ್ಯಾನಿಕ್ ಬಟನ್? ಇದನ್ನು ನಾವು ನೋಡುವಾಗ ಈ ಡೆಂಗಿ ಅನ್ನೋದು 3 ಸ್ಟೇಜಲ್ಲಿದೆ. ಸೊ ನಾನು ಹೇಳಿದಾಗೆ ಮೊದಲು ಫೆಬ್ರೈಲ್ ಸ್ಟೇಜ್ ಅಂತ, ಇದರಲ್ಲಿ ಹೈ ಟೆಂಪ್ರೇಚರ್, ಅಂದರೆ 104 ಡಿಗ್ರಿ ಫ್ಯಾರನ್ಹೀಟ್ ಟೆಂಪ್ರೇಚರ್ನ ನಾವು ಕಾಣ್ತೇವೆ. ತುಂಬ ಜ್ವರ ಇರುತ್ತೆ, ಅವ್ರಿಗೆ ಮೈಕೈ ನೋವು ಇರುತ್ತೆ. ಸೊ ಇದನ್ನ ನಾವು ಕ್ರಿಟಿಕಲ್ ಸ್ಟೇಜ್ ಹೋಗೋದನ್ನ ನಾವು ಕಾಣ್ತೇವೆ. ಮೊದಲೇದಿಂದ 2ನೇ ಸ್ಟೇಜ್ಗೆ ಹೋಗೋಕೆ ಮುಂಚೆ ಆ ಫೆಬ್ರೈಲ್ ಸ್ಟೇಜ್ ಅಂತ ನೀವು ಹೇಳಿದ್ರಲ್ಲ, ಸೊ ದ ಚೈಲ್ಡ್ ಇಸ್ ಸಫರಿಂಗ್, ಮೇ ಬಿ ಪ್ರಾಬಬ್ಲಿ ಸೇ ದ ಫಸ್ಟ್ ಅಂಡ್ ದ ಸೆಕೆಂಡ್, ಐ ಆಮ್ ಜಸ್ಟ್ ಗೆಸ್ಸಿಂಗ್, ಇಟ್ ಮಸ್ಟ್ ಬಿ ದ ಫಸ್ಟ್ ಡೇ ಆರ್ ದ ಸೆಕೆಂಡ್ ಡೇ. ಈ 2ನೇ ದಿನದಲ್ಲಿ 104 ಜ್ವರ ಬಂದಿದೆ. ದ ಚೈಲ್ಡ್ ಹ್ಯಾಸ್ ಆಲ್ರೆಡಿ ಗಾನ್ ಥ್ರೂ ಒನ್ ಬಾಡಿ ಪೇನ್, ಸಮ್ ಇರಿಟೇಷನ್ ಅಂಡ್ ದ ಬರ್ನಿಂಗ್ ಸೆನ್ಸೇಷನ್ ಆಲ್ ಓವರ್. ಇನ್ ದಿಸ್ 2 days, ವಾಟ್ ಟು ಗಿವ್ ದ ಚೈಲ್ಡ್? ವಾಟ್ ಮೆಡಿಸಿನ್ ಟು ಗಿವ್? ಈಗ ನೋಡಿ, ಇಟ್ ಇಸ್ ಸಿಂಪ್ಟಮ್ಯಾಟಿಕ್. ಇಮಿಡಿಯೇಟಾಗಿ ನಾವು ಈ ವೈರಸನ್ನು ಟ್ರೀಟ್ ಮಾಡಲಿಕ್ಕಾಗಲ್ಲ. ಅಫ್ಕೋರ್ಸ್ ಡಾಕ್ಟರ್ಸ್ ಅದನ್ನ ನೋಡಿ ಯಾವುದಾದ್ರು ಪ್ರೊಫೈಲ್ಯಾಕ್ಟಿಕಲಿ ದೇ ಮೈಟ್ ಪ್ರಿಸ್ಕ್ರೈಬ್ ಆ್ಯಂಟಿಬಯೋಟಿಕ್ಸ್. ಸೊ ದಿಸ್ ಇಸ್ ಟು ಎಲಿವೇಟ್ ದ ಸಿಂಪ್ಟಮ್ಸ್. ಸೊ ಈ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ ಅಂದರೆ, ಈ ಫೀವರ್ಗೆ ಮೋಸ್ಟ್ಲಿ ದೇ ಮೈಟ್ ಗೆಟ್ ಪ್ಯಾರಾಸೆಟಮಾಲ್ ಆರ್ ಅಸೆಟಮಿನೋಫೆನ್. ಈ ಥರ ನಾವು ಈ ಜ್ವರವನ್ನು, ದೇ ಆಲ್ಸೋ ಹ್ಯಾವ್ ದಿಸ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್. ನಾನು ಹೇಳಿದಾಗೆ ಈ ವೈರಸ್ ಬಂದು ಒಂದು ಇನ್ಫ್ಲಮೇಷನನ್ನು ನಮ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ. ಸೊ ದ್ಯಾಟ್ ರೆಸ್ಪಾನ್ಸ್ ಹ್ಯಾಸ್ ಟು ಬಿ ಕಂಟ್ರೋಲ್. ಆವಾಗ ನಾವು ಈ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದಂಥ ಔಷಧಿಗಳನ್ನು ನಾವು ಕೊಡಬೇಕಾಗುತ್ತೆ. ಸೊ ಈ ಫೆಬ್ರೈಲ್ ಸ್ಟೇಜ್, ದ ಸ್ಟೇಜ್ 1 ಇನ್ ಡೆಂಗಿ ಫೀವರ್, ಅದಕ್ಕೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲ. ಇಟ್ ಇಸ್ ಜಸ್ಟ್ ದಟ್ ಯು ಹ್ಯಾವ್ ಟು ಗಿವ್ ಈ ಕ್ರೋಸಿನ್ ಸಂಬಂಧಪಟ್ಟತಕ್ಕಂಥ ಒಂದು ಮಾತ್ರೆಗಳು, ಪ್ಯಾರಾಸಿಟಮಾಲ್ ಮಾತ್ರೆಗಳು ಕೊಟ್ಟರೆ ಸಾಕು. ಫೆಬ್ರೈಲ್ ಸ್ಟೇಜ್, ಡೂ ಪೀಪಲ್ ಡೈ ಇನ್ ಫೆಬ್ರೈಲ್ ಸ್ಟೇಜ್? ಆ ಮೊದಲನೇ ಸ್ಟೇಜಲ್ಲಿ ಜನರು, ಮಕ್ಕಳು, ಡು ದೇ ಡೈ ಇನ್ ದಟ್? ನೋ, ದೇರ್ ಇಸ್ ನೋ ಡೇಂಜರ್ ಟು ಲೈಫ್. ಜೀವ ಅಪಾಯ ಇರೋದಿಲ್ಲ. ಈಗ 104 ಅಂತ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಯು ಆಲ್ರೆಡಿ ಸೆಡ್ ಲೈಕ್ ಅಟ್ ದ ಫೆಬ್ರೈಲ್ ಸ್ಟೇಜ್ ದಿ ಫೀವರ್ ಗೋಸ್ ಅಪ್ ಟು 104. ಸೊ ಇಫ್ ದ ಫೀವರ್ ಗೋಸ್ ಅಪ್ ಟು 104,
You already told that there are chances of the baby or the child getting seizures and some kind of an activity in the brain. So brain stroke ಅಥವಾ brain ಸಂಬಂಧಪಟ್ಟಿದ್ದು ಏನಾದರೂ ಆಗುತ್ತಾ? ಆ ಥರ ಆಗೋ ಚಾನ್ಸಸ್ ಭಾಳ ಕಡಿಮೆ ಫೆಬ್ರೈಲ್ ಸ್ಟೇಜಲ್ಲಿ. ಅದು ಒಂದು ವೇಳೆ ಇನ್ನೂ ನೆಕ್ಸ್ಟ್ ಸ್ಟೇಜಿಗೆ ಅದು ಪ್ರೋಗ್ರೆಸ್ ಆದ ಆವಾಗ ಜೀವಕ್ಕೆ ಭಾಳಷ್ಟು ಅಪಾಯವಿದೆ. ಸೊ ಈ ಫೆಬ್ರೈಲ್ ಸ್ಟೇಜ್ ಇಸ್ ಆಲ್ಮೋಸ್ಟ್ ಅ ವಾರ್ನಿಂಗ್ time that we need to immediately pull up the socks and probably go to the hospital and get it checked. And we will go into the second stage and the third stage. I'm sure ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳು ನಮ್ಮ ಪ್ರಿಯ ವೀಕ್ಷಕರಿಗೆ ಸಿಗ್ತಾ ಇದೆ ಅಂತ. So we'll talk about the second stage and the third stage in the next segment. ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಈ ಡೆಂಗಿ ಜ್ವರದ ಬಗ್ಗೆ ಇನ್ನೂ ಮಾಹಿತಿಗಳು, ಅದನ್ನು ಹೇಗೆ ತಡೆಗಟ್ಟಬಹುದು, ಎಲ್ಲ ಮಾಹಿತಿಗಳು ನಮಗೆ ಗೊತ್ತಿದ್ರೆ ನಮ್ಮ ಮಕ್ಕಳನ್ನು, ನಮ್ಮ ಮನೆ ಸದಸ್ಯರನ್ನು ನಾವು ಕೂಡ ಈ ಒಂದು ಡೆಡ್ಲಿ ಡಿಸೀಸಿಂದ ಕಾಪಾಡ್ಬೋದು. ದೇವರು ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಭಾಗದಲ್ಲಿ ನಿಮ್ಮನ್ನು ನೋಡ್ತೇನೆ. ವೆಲ್ಕಮ್ ಬ್ಯಾಕ್. ಡೆಂಗಿ ಫೀವರ್ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಈಗಾಗಲೇ ವಿರಾಮಕ್ಕೆ ಹೋಗುವ ಮುನ್ನ ಮೊದಲನೇ ಹಂತವನ್ನು ನಾವು ಮಾತಾಡಿದ್ದೀವಿ, ಫೆಬ್ರೈಲ್ ಸ್ಟೇಜ್. ಬನ್ನಿ ಆ ಎರಡನೇ ಹಂತಕ್ಕೆ ಹೋಗೋಣ. ವಾಟ್ ಈಸ್ ದ ಸೆಕೆಂಡ್ ಸ್ಟೇಜ್? ಸೆಕೆಂಡ್ ಸ್ಟೇಜ್ ಅನ್ನೋದು ಕ್ರಿಟಿಕಲ್ ಸ್ಟೇಜ್ ಅಂತ ನಾವು ಕರಿತೇವೆ. ಇದು 1 ರಿಂದ 3 ದಿವಸ ಇರ್ಬೋದು. ಈ ಜ್ವರ ಅನ್ನೋದು ಒಂದು 2 ರಿಂದ 5 ದಿವಸ ಇರ್ಬೋದು. ಸೊ ಈ ಕ್ರಿಟಿಕಲ್ ಸ್ಟೇಜ್ ಅನ್ನೋದು ಕಡಿಮೆ ದಿವಸ ಇದ್ರೂ ಕೂಡ ಬಹಳಷ್ಟು ಹಾನಿಕಾರಿ. ಯಾಕಂದರೆ ಈ ಸ್ಟೇಜಲ್ಲಿ ನಾವು ಈ ಡೆಂಗಿನ ಕಾಂಪ್ಲಿಕೇಶನ್ಸನ್ನು ನೋಡ್ಬೋದು. ಸೊ ಏನಾಗುತ್ತೆ, ಈ ರಕ್ತನಾಳಗಳು, ಬ್ಲಡ್ ವೆಸಲ್ಸಲ್ಲಿರೋ ಆ ಸೆಲ್ಸ್, ಅದರಲ್ಲಿರುವಂಥ ಅಂತರ ಹೆಚ್ಚಾಗುತ್ತೆ. ಸೊ ಈ ಅಂತರ ಹೆಚ್ಚಾದಾಗ ರಕ್ತ ಹೊರಗಡೆ ಬರುವಂಥ ಚಾನ್ಸಸ್ ಇದೆ. ಸೊ ಈ ಬ್ಲಡ್ ಸೆಲ್ಸ್ ಹ್ಯಾವ್ ಟು ಬಿ ಟುಗೆದರ್. ಎಸ್, ದೇ ಆರ್ ಇಂಟ್ಯಾಕ್ಟ್. ಓಕೆ. ಸೊ ಆ ಪರ್ಮಿಯಬಿಲಿಟಿ ಏನಂತೀವಿ ಅದು ಜಾಸ್ತಿ ಆಗುತ್ತೆ. ಸೊ ದ್ಯಾಟ್ ಮೇಕ್ಸ್ ಅ ಚಾನ್ಸ್ ಫಾರ್ ಬ್ಲಡ್ ಟು ಗೋ ಔಟ್. ಆ ಬ್ಲಡ್ ಸೆಲ್ಸ್ ಹೊರಗಡೆ ಬಂದು ಗೋ ಔಟ್ ವೇರ್? ದೇ ಗೋ ಔಟ್ಸೈಡ್ ದ ವ್ಯಾಸ್ಕ್ಯುಲರ್ ಕಂಪಾರ್ಟ್ಮೆಂಟ್ ಇನ್ ಟು ದ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತೀವಿ, ಅಲ್ಲಿ ಹೋಗುತ್ತೆ. ಸೊ ದ್ಯಾಟ್ ಈಸ್ ನಾಟ್ ನಾರ್ಮಲ್. ಸೊ ಇನ್ನೊಂದು ನೋಡಬೇಕಾದ್ರೆ ಇಟ್ ಆಲ್ಸೋ ಬ್ಲೀಡ್ಸ್ ಇನ್ ಟು ದ GI ಟ್ರ್ಯಾಕ್ಟ್. ಅನೇಕ ಬ್ಲಡ್ ವೆಸಲ್ಸ್ ಇದೆ, ಇಟ್ ಕ್ಯಾನ್ ಬ್ಲೀಡ್ ಇನ್ ಟು ದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಸೊ ನಾವು ಮಲದಲ್ಲಿ ಈ ರಕ್ತವನ್ನು ಕಾಣ್ಬೋದು, ರೆಡ್ ಬ್ಲಡ್ ಸೆಲ್ಸನ್ನು. ಸೊ ಅದು ಮಲದಲ್ಲಿ ಯು ವಿಲ್ ಫೈಂಡ್ ಬ್ಲಡ್ ಇನ್ ದ ಮೋಷನ್. ಎಸ್. ಆ್ಯಂಡ್ ಇನ್ ಲೇಮನ್ಸ್ ಲ್ಯಾಂಗ್ವೇಜ್ ನಾನು ಕೇಳ್ತಿರೋದು ಸಾಧಾರಣವಾದ ಭಾಷೆಯಲ್ಲಿ, is it right if I tell you that the water content of the blood, the blood loses its water content ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಬರ್ತದಾ? ವಾಟರ್ ಕಂಟೆಂಟ್ ಕೂಡ ಹೌದು, ಪ್ಲಸ್ ದ ಬ್ಲಡ್ ಸೆಲ್ಸ್. ಈಗ ನೀವು ರಕ್ತ ನೋಡಬೇಕಾದ್ರೆ ಇಟ್ ಹ್ಯಾಸ್ ಸೆಲ್ ಕಾಂಪೋನೆಂಟ್ ಆಸ್ ವೆಲ್ ಆಸ್ ದಿ ವಾಟರ್ ಕಂಟೆಂಟ್ ವಿಚ್ ವಿ ಕಾಲ್ ಇಟ್ ಎಸ್ ಪ್ಲಾಸ್ಮಾ. ಸೊ ದಿಸ್ ಆಲ್ಸೋ ಕ್ಯಾನ್ ಕಮ್ ಔಟ್. ದ ಸೆಲ್ಸ್ ಆಲ್ಸೋ ಮೂವ್ ಔಟ್. ಸೊ ವೆನ್ ದ ಸೆಲ್ಸ್ ಮೂವ್ ಔಟ್, ದಟ್ಸ್ ವೆನ್ ವಿ ಸಿ ಫ್ರೆಶ್ ಬ್ಲಡ್ ಇನ್ ದ ಸ್ಟೂಲ್ಸ್. ಓಕೆ. ಸೊ ಅದು ನಾವು ರಕ್ತವನ್ನು ಮಲದಲ್ಲಿ ನೋಡಿದ ತಕ್ಷಣ ನಾವು ವಿ ಶುಡ್ ನೋ ಇಟ್ಸ್ ಅ ವೆರಿ ಕ್ರಿಟಿಕಲ್ ಸ್ಟೇಜ್. ಇಟ್ಸ್ ಅ ಡೇಂಜರಸ್ ಸೈನ್ ವೆನ್ ವಿ ಸಿ ಬ್ಲಡ್ ಆಫ್ಟರ್ ಡೆಂಗಿ is confirmed. When we see blood coming out of motion, we should immediately do what is needed to be done, and one must do what he must do. Yes. Okay. So any other things that we have to discuss in the second stage? ಇನ್ನೊಂದು ಈ ಡೆಂಗಿ ಶಾಕ್ ಸಿಂಡ್ರೋಮ್ ಅಂತ ಇನ್ನೊಂದು ಕಾಂಪ್ಲಿಕೇಶನ್ ಇದೆ. ಸೊ ಏನಾಗುತ್ತೆ, ಆ್ಯಸ್ ದ ಬ್ಲಡ್ ಕಮ್ಸ್ ಔಟ್ ಆಫ್ ದಿಸ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಸೊ ಸಾಕಷ್ಟು ಬ್ಲಡ್ ಲಾಸ್ ಆದಾಗ ದೆರ್ ಇಸ್ ನೋ ಇನಫ್ ಸರ್ಕ್ಯುಲೇಟಿಂಗ್ ಬ್ಲಡ್. ಸೊ ಅಲ್ಲಿ ಸಾಕಷ್ಟು ಅಮೌಂಟ್ ಇದ್ದಾಗ ಇಟ್ ಇಸ್ ನಾರ್ಮಲ್. ಸೊ ವೆನ್ ವಿ ಆರ್ ಲೂಸಿಂಗ್ ಬ್ಲಡ್ ಏನಾಗುತ್ತೆ, ಈ ವಾಲ್ಯೂಮ್ ಕಡಿಮೆ ಆಗುತ್ತೆ. ಆಮೇಲೆ ಮುಖ್ಯವಾದ ಅಂಗಗಳಿಗೆ ಅವಾಗ ಬೇಕಾದಂಥ ಆಕ್ಸಿಜನ್, ನ್ಯೂಟ್ರಿಯನ್ಸ್ ಸಿಗೋದಿಲ್ಲ. ಸೊ ದ್ಯಾಟ್ ಈಸ್ ಅ ಕಂಡೀಷನ್ ವಿ ಲೇಬಲ್ ಇಟ್ ಅಸ್ ಶಾಕ್. ಸೊ ಈ ಡೆಂಗಿಯಿಂದ ಆಗಿರುವ ಕಾರಣದಿಂದ ಇದನ್ನು ಡೆಂಗಿ ಶಾಕ್ ಸಿಂಡ್ರೋಮ್ ಅಂತ ನಾವು ಕರಿತೇವೆ. ದಟ್ ಈಸ್ ಡೇಂಜರಸ್. ಶಾಕ್ ಇಸ್ ಡೇಂಜರಸ್. ಶಾಕ್ ಅಂದರೆ ಯಾವ ರೀತಿ ಅದು? ಈಗ ನೋಡಿ, ಶಾಕ್ ಅಂದರೆ ಜನರಿಗಿರೋ ನೋಷನ್ ಏನಂದರೆ ಈ ಕರೆಂಟ್ ಶಾಕ್ ಬಗ್ಗೆ ಗೊತ್ತಿರುತ್ತೆ. ಮೆಡಿಕಲ್ ಟರ್ಮ್ಸಲ್ಲಿ ಶಾಕ್ ಅನ್ನೋದು ಇಟ್ ಇಸ್ ಎ ಸ್ಟೇಟ್ ಇನ್ ವಿಚ್ ಅ ಟಿಶ್ಯೂ ಡಸ್ ನಾಟ್ ಗೆಟ್ ಎನಫ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಸೊ ಸಾಕಷ್ಟು ಅದಕ್ಕೆ ಪೋಷಕಾಂಶ, ಆಕ್ಸಿಜನ್ಸ್ ದೊರಕದೇ ಇರುವಾಗ ಇಟ್ ಇಸ್ ಗೋಯಿಂಗ್ ಟು ಅ ಸ್ಟೇಜ್ ಆಫ್ ಡೆತ್. ಆ ಸ್ಟೇಜನ್ನು ನಾವು ಶಾಕ್ ಅಂತ ಕರಿತೇವೆ. ಸೊ ವಾಟ್ ಯು ಟ್ರೈಂಗ್ ಟು ಟೆಲ್ ಇಸ್ ಆರ್ಗನ್ ಫೇಲಿಯರ್ಸ್ ರೀತಿ ಬರ್ತದ ಅದು? ಹೌದು, ಇಟ್ ಇಸ್ ರಿಲೇಟೆಡ್. ಓಕೆ. ಒಂದೊಂದಾಗಿ ಒಂದೊಂದು ಕಣು ಅಥವಾ ಒಂದೊಂದು ಸ್ಥಳದಲ್ಲಿ ಈ ಆಮ್ಲಜನಕ ಅಂತ
ಯಾವುದನ್ನು ಹೇಳ್ತೀವೋ ಅದು ಹೋಗೋದಿಲ್ಲ, ರಕ್ತ ಅದಕ್ಕೆ ಸಂಚಾರ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಆರ್ಗನ್ಸು ಆ ತೊಂದರೆಯನ್ನು ಅನುಭವಿಸಿ ಒಂದೊಂದಾಗಿ ಸಾಯ್ತಕ್ಕಂಥ ಒಂದು ಪರಿಸ್ಥಿತಿಗೆ ಹೋಗ್ಬೋದು. ಹೌದು. ಓಕೆ, ಕೊನೆಯ ಸ್ಟೇಜ್ ಎಂಬುದೊಂದು ಯಾವುದಂದರೆ ಅದು ರಿಕವರಿ ಸ್ಟೇಜ್. ಅದು ಒಂದು ವಾರದಲ್ಲಿ ಆಗ್ಬೋದು. ಸೊ ಆಫ್ಟರ್ ದಿಸ್ ಕ್ರಿಟಿಕಲ್ ಸ್ಟೇಜ್ ನಾವು ಪ್ಲೇಟ್ಲೆಟ್ ಇನ್ಫ್ಯೂಷನ್ ಮಾಡಬೇಕಾಗುತ್ತೆ. ಪ್ಲೇಟ್ಲೆಟ್ ಕೌಂಟ್ ಕೂಡ ಕಡಿಮೆ ಆಗುತ್ತೆ, ಯಾಕಂದರೆ ಪ್ಲೇಟ್ಲೆಟ್ಸ್ ಆಲ್ಸೋ ಆರ್ ಲಾಸ್ಟ್. ಸೊ ದಟ್ ಈಸ್ ಅ ವೆರಿ ವೆರಿ ಡೇಂಜರಸ್ ಕಂಡೀಷನ್. ಕೆಲವರಿಗೆ ನೀವು ನೋಡಿರ್ಬೋದು 20,000 ಅಥವಾ 30,000ಕ್ಕೂ ಪ್ಲೇಟ್ಲೆಟ್ ಇಳಿದುತ್ತೆ. ಇಟ್ ಶುಡ್ ಬಿ ಅಬೌವ್ 1.5 lakhs. ಸೊ ಏನಾಗುತ್ತೆ, ವೆನ್ ವಿ ರೆಪ್ಲೆನಿಶ್ ಇಟ್, ಪ್ಲೇಟ್ಲೆಟ್ ಮತ್ತೆ ಕೊಟ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥವಾ ಕೆಲವು ಸತಿ ಐ ವಿ ಲೈನನ್ನು ಸ್ಟಾರ್ಟ್ ಮಾಡಿ ವಿ ಹ್ಯಾವ್ ಟು ಟ್ರಾನ್ಸ್ಫ್ಯೂಸ್ ಫ್ಲೂಯಿಡ್ಸ್ ಆರ್ ಇನ್ಫ್ಯೂಸ್ ಫ್ಲೂಯಿಡ್ಸ್. ಸೊ ದ್ಯಾಟ್ ವಿಲ್ ರೆಸ್ಟೋರ್ ಬ್ಯಾಕ್ ದ ವಾಲ್ಯೂಮ್ ಆಫ್ ದ ವ್ಯಾಸ್ಕ್ಯುಲರ್ ಕಂಪಾರ್ಟ್ಮೆಂಟ್. ಆವಾಗ ವಿ ಕ್ಯಾನ್ ಟೇಕ್ ಕೇರ್ ಆಫ್ ದಿಸ್. ಸೊ ಪೇಷಂಟ್ ವಿಲ್ ಗೋ ಬ್ಯಾಕ್ ಟು ರಿಕವರಿ, body will combat the infection and get the person back to recovery. ಈಗ ಒಂದು ವಿಷಯ ನೀವು ಹೇಳಿದ್ರಿ, ಐ ವಿ ಫ್ಲೂಯಿಡ್ಸನ್ನು ಕೊಡ್ತಾನೆ ಇರಬೇಕು. ಆ ಒಂದು ಗ್ಲೂಕೋಸ್ ಅಂತ ನಾವೇನು ಹೇಳ್ತೀವಿ ಮಾತಾಡೋದ್ರಲ್ಲಿ, ಸಾಮಾನ್ಯ ಭಾಷೆಯಲ್ಲಿ ಗ್ಲೂಕೋಸ್ ಅಂತ ಹೇಳ್ತೀವಿ. ಆ ಗ್ಲೂಕೋಸನ್ನು ಹಾಕಿ ಅದು ಓಡ್ತಾ ಇರ್ತದೆ. ವೈ ಕಾಂಟ್ ದ ಪರ್ಸನ್ ಈಟ್ ಫುಡ್ ಓರಲಿ? ಈಗ ನೋಡಿ, ಒನ್ ಮೋರ್ ಥಿಂಗ್, ವೆನ್ ದೇರ್ ಇಸ್ ಇನ್ಫ್ಲಮೇಷನ್, ಫೀವರ್, ಅವ್ರಿಗೆ ಸಾಕಷ್ಟು ಮೈಕೈ ನೋವು ಕೂಡ ಇರುತ್ತೆ. ದೆಲ್ ಹ್ಯಾವ್ ದಿಸ್ ಅನೋರೆಕ್ಸಿಯಾ, ಅಂದರೆ ಅವ್ರಿಗೆ ಯಾವುದೇ ಊಟ ಹೋಗಲ್ಲ, ಅಂದರೆ ದೇ ವೋಂಟ್ ಹ್ಯಾವ್ ದಟ್ ಫೀಲಿಂಗ್ ಟು ಈಟ್. ಸೊ ಅದಕ್ಕೋಸ್ಕರ ನಾವು ಏನೇ ಕೊಟ್ಟರು ಅವ್ರಿಗೆ ವಾಂತಿ ಆಗಿಬಿಡುತ್ತೆ. ದೇ ವಿಲ್ ನಾಟ್ ಟಾಲರೇಟ್ ಫುಡ್ಸ್, ಓರಲ್ ಸಾಲಿಡ್ಸ್ ಆರ್ ನಾಟ್ ಟಾಲರೇಟೆಡ್. ಅದಕ್ಕೆ ವಿ ಕೀಪ್ ಇಟ್ ವೆರಿ ಲೈಟ್. ಆದಷ್ಟು ಲಿಕ್ವಿಡ್ ಫುಡ್ಡನ್ನು ಕೊಡ್ತೇವೆ. ಆ್ಯಂಡ್ ದಿಸ್ ಇಸ್ ಅ ಈಸಿ ವೇ ಆಫ್ ರೆಪ್ಲೆನಿಶಿಂಗ್ ದ ಬಾಡಿ ಫ್ಲೂಯಿಡ್ಸ್. ಈಗ ಶಾಕ್ ಸಿಂಡ್ರೋಮನ್ನು ನಾವು ಮ್ಯಾನೇಜ್ ಮಾಡೋ ಒಂದು ವಿಧಾನ ಈ ಐ ವಿ ಫ್ಲೂಯಿಡ್ಸ್ ಕೊಡುವ ಮೂಲಕ. ಸೊ ದಿಸ್ ಇಸ್ ಅ ಬೆಟರ್ ಆಪ್ಷನ್. ಈಗ ರಿಕವರಿ ಸ್ಟೇಜ್ ಅಂದರೆ ಏನಂತ ನಮಗೆಲ್ರಿಗೂ ಅದು ಸಾಧಾರಣವಾಗಿ ಎಲ್ಲ ವಿಷಯಗಳು ಸರಿಯಾಗಿ ನಾರ್ಮಲಾಗಿ ಬರ್ತಕ್ಕಂಥದ್ದು ರಿಕವರಿ ಸ್ಟೇಜ್. ಡೆಂಗು ಅಥವಾ ಕ್ಷಮಿಸ್ಬೇಕು, ಡೆಂಗಿ ಜ್ವರ ಎಂಬತಕ್ಕಂಥದ್ದಕ್ಕೆ ಔಷಧಿ ಏನಾದರೂ ಕಂಡುಹಿಡಿದಿದ್ದಾರಾ? ಔಷಧಿ ಅನ್ನೋದು ಏನು ಸ್ಪೆಸಿಫಿಕ್ ಆಗಿಲ್ಲ. ಇದಕ್ಕೆ ವ್ಯಾಕ್ಸಿನ್ ಕೂಡ ಇಟ್ಸ್ ಅಂಡರ್ ರಿಸರ್ಚ್. ಈಗ ಸೈಂಟಿಸ್ಟ್ ಇನ್ನೂ ಇದಕ್ಕೆ ಯಾವ ವ್ಯಾಕ್ಸಿನ್ ಕೊಡ್ಬೋದು ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಸ್ಟಿಲ್ ಅಂಡರ್ ಟ್ರಯಲ್. ಸೊ ಇದಕ್ಕೆ ಯಾವ ರೀತಿಯಾದ ಔಷಧಿಗಳು ಇಲ್ಲ. ಓಕೆ, ಮನೆಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಮಾಡಬಹುದಾ? ಹೌದು, ಇದಕ್ಕೆ ನಾವು ಮನೆಯಲ್ಲೂ ಕೂಡ ಸಾಕಷ್ಟು ಉಪಶಮನಗಳನ್ನು ನಾವು ಇದಕ್ಕೆ ಮಾಡ್ಬೋದು. ಈಗ ನೋಡಿ, ಅನೇಕ ಕಾಂಟ್ರವರ್ಸಿಗಳಿವೆ. ಈಗ ಒಂದು ಹಿಂದಿನ ಕಾಲದಂದು ಹೇಳ್ಕೊಂಡು ಬರ್ತಾ ಇರುವಂಥ ಒಂದು ಉಪಶಮನ ಯಾವುದಂದರೆ ಈ ಪಪ್ಪಾಯ ಎಲೆಗಳು. ಅದು ಇಟ್ಸ್ ಥಾಟ್ ಟು ಬಿ ಅ ವೆರಿ ಗುಡ್ ರೆಮಿಡಿ ಫಾರ್ ಡೆಂಗಿ ಫೀವರ್. ಪ್ಲೇಟ್ಲೆಟ್ ಕೌಂಟನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ. ಸೊ ಸೈನ್ಸ್ ಇಸ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. ಐ ಹೋಪ್ ದೇ ಗೆಟ್ ಅ ಪಾಸಿಟಿವ್ ರಿಸಲ್ಟ್. ನಾವು ಈ ಪಪ್ಪಾಯ ಎಲೆಗಳಿಂದ ಏನು ಮಾಡ್ಬೋದು ಅಂದರೆ, ಕೆಲವು ಎಲೆಗಳನ್ನು ತೊಗೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅದರಿಂದ ಭಾಳಷ್ಟು ಕಡಿಮೆ ಜ್ಯೂಸ್ ಬರುತ್ತೆ. ಅದನ್ನು 2 ಟೀ ಸ್ಪೂನ್ ಒಂದು ದಿನಕ್ಕೆ ತಗೊಂಡು ಇದಕ್ಕೆ ನಾವು ಉಪಶಮನವನ್ನು ಪಡಿಬೋದು. ಈ ಡೆಂಗಿ ಜ್ವರ, ದ ಬೆಸ್ಟ್ ಸೆಡ್ ಇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ದಟ್ ಮಸ್ಕಿಟೋಸ್ ಡೋಂಟ್ ಬೈಟ್ ಯು. ಏನಂತೀರ, ಇದಕ್ಕೆ ಔಷಧಿಗಳನ್ನು ಇನ್ನೂ ಕಂಡುಹಿಡಿದಿಲ್ಲ. ಯಾವ ರೀತಿಯಾದ ದೇವರ ಒಂದು ಆರೈಕೆಯಲ್ಲಿ ನಮ್ಮ ಆರೋಗ್ಯವನ್ನು ದೇವರ ಕೈಯಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಮ್ಮ ಪರಿಸರವನ್ನು ಶುದ್ಧವಾಗಿಟ್ಕೊಂಡು ಸೊಳ್ಳೆ ಕಚ್ಚದೇ ಇರೋಂಗೆ ನಾವು ನೋಡ್ಕೊಬೇಕು. ಧನ್ಯವಾದ. ಪ್ರಿಯ ವೀಕ್ಷಕರೇ, ಔಷಧಿ ಕಂಡುಹಿಡ್ದಿಲ್ಲ, ಆದರೆ ಆರೋಗ್ಯವನ್ನು ಕೊಡ್ತಕ್ಕಂಥ ದೇವರು ಇನ್ನೂ ಇದ್ದಾನೆ. ಪ್ರಾರ್ಥನೆ ಮಾಡಿ ಡೆಂಗಿ ಜ್ವರವನ್ನು ಅವನು ನೋಡ್ಕೊಳ್ತಾನೆ.